ಕವರಲ್ಲಿ ನಮ್ಮ ಮಹಿಳಾ ಸಂಘದ ಪಕ್ಕ ಒಂದು ಸೇಲ್ ಹಾಕಿದ್ರು. ಇದರ ಆಕ್ಚುಲ್ ಪ್ರೈಸ್ 2000 rupees. ಆದ್ರೆ ನಾನು ಇದಕ್ಕೆ ಓನ್ಲಿ 200 ಕೊಟ್ಟೆ. ಬರೀ 200 rupees. ತುಂಬಾ ಚೀಪ್ ಜಾಜಿತ್ಗೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಫುಟ್ಪಾತ್ ಮೇಲೆ ಗುಡ್ಡೆ ಹಾಕೊಂಡು ಮಾರೋದಕ್ಕೆ ಚೀಪ್ ಆಗಿ ಕೊಟ್ರೆ ಇನ್ನೇನು ಕಾಸ್ಟ್ಲಿ ಆಗಿ ಕೊಡ್ತಾರೆ. ನಿನಗೇನಾಯ್ತು? ಈ ಬಟ್ಟೆ ಕ್ವಾಲಿಟಿ ಚೆನ್ನಾಗಿಲ್ಲ, ಬಣ್ಣ ಬಿಡುತ್ತೆ. ಇದ್ರ ಮೇಲೆ ಸ್ಟಿಕ್ಕರ್ ಹಾಕಿದ್ದಾರೆ, ಗ್ಯಾರಂಟಿಡ್ ಕಲರ್ ಅಂತ. ಇಂಗ್ಲಿಷ್ ಓದಕ್ ಬರುತ್ತಾ? ಸ್ಟಿಕ್ಕರ್ ಹಾಕಿರೋದು ನಮಗ್ ಗೊತ್ತು, ನಿಮಗ್ ಗೊತ್ತು. ಬಣ್ಣಕ್ಕೆ ಗೊತ್ತಿರ್ಬೇಕಲ್ಲ ಬಟ್ಟೆ ಜೊತೆನೆ ಇರ್ಬೇಕು ಅಂತ. ಏನಿಲ್ಲ, ಮೊನ್ನೆ ತಾನೇ ನನ್ನ ಫ್ರೆಂಡು ಇದೇ ಬಟ್ಟೆ ತಗೊಂಡಿದ್ದಾಳೆ, ಬಣ್ಣ ಬಿಟ್ಟಿಲ್ಲ. ಆದ್ರೆ ಈ ಬಟ್ಟೆ ಬಣ್ಣ ಬಿಡುತ್ತೆ, ಮುಸ್ರೆ ಬಟ್ಟೆ ಹಾಗೆ ಆಗುತ್ತೆ. ಅದ್ ಹೇಗೆ ಹೇಳ್ತೀಯ? ಮೊನ್ನೆ ಒಂದ್ ನೈಟಿ ತಗೊಂಡ್ಬಂದಿದ್ರಲ್ಲ, ಒಂದೇ ಒಂದ್ಸಲಿ ಹಾಕೊಂಡಿದ್ರೆ ಅದನ್ನ ನಾನು ಮುಸ್ರೆ ಬಟ್ಟೆ ಮಾಡ್ಕೊಂಡಿರ್ಲ. ಹಿಂದಿನ ತಿಂಗಳು ಯಾವ್ದೋ ಒಂದ್ ಬಟ್ಟೆ ತಗೊಂಡ್ಬಂದಿದ್ರಿ, ಒಂದೇ ಒಂದ್ಸಲಿ ನೀರಲ್ಲಿ ಹಾಕ್ದೆ, ಬಣ್ಣ ಬಿಡ್ತು, ಅದನ್ನು ಮುಸ್ರೆ ಬಟ್ಟೆ ಮಾಡ್ಕೊಂಡೆ. ಹಾಗೆ ಈ ಬಟ್ಟೆನು ಬಣ್ಣ ಬಿಡುತ್ತೆ, ನಾನ್ ಮುಸ್ರೆ ಬಟ್ಟೆ ಮಾಡ್ಕೋತೀನಿ ಬಿಡಿ. ಜಾಜಿಯತ್ಗೆ ತುಂಬಾ ಇಷ್ಟಪಟ್ಟು ಆ ಬಟ್ಟೆನ ತಗೊಂಡ್ಬಂದಿದ್ದಾರೆ. ಬಣ್ಣ ಬಿಡಲ್ಲ ಅಂತ ಹೇಳಿ, ಇಲ್ಲಾಂದ್ರೆ ಜಾಜಿಯತ್ಗೆ ತುಂಬಾ ಬೇಜಾರಾಗುತ್ತೆ. ಆಯಮ್ಮಂಗ್ ಬೇಜಾರಾಗುತ್ತೆ ಅಂತ ನಾನು ಇರೋ ಸತ್ಯನ್ ಮುಚ್ಚಿಡಕ್ಕಾಗುತ್ತಾ? ಈ ಬಟ್ಟೆ ಬಣ್ಣ ಬಿಡುತ್ತೆ ಬಿಡುತ್ತೆ ಬಿಡುತ್ತೆ. ಈ ಬಟ್ಟೆ ಬಣ್ಣ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಹಾಗಿದ್ರೆ ಬೆಟ್ಟಿಂಗ್ ಕಟ್ಬಿಡಿ. ಬೆಟ್ಟಿಂಗ್ ಕಟ್ಟೋದಕ್ಕೆ ನಾನೇನೋ ರೆಡಿ, ಆದ್ರೆ ಚಂಪನ ಹತ್ರ ಅಷ್ಟೊಂದು ಮನಿ ಇರ್ಬೇಕಲ್ಲ. ನನಗೇನ್ ದುಡ್ಡಿಗೆ ಬರ ಇಲ್ಲ ರೀ. ನನ್ನ ಹೆಸರಲ್ಲಿ 5 ಕೋಟಿ ರೂಪಾಯಿ ಆಸ್ತಿ ಇದೆ. ಆದ್ರೆ ನೀವೇ ತಿಂಗಳು 3,000 ಕೊಡಿ 3,000 ಕೊಡಿ ಅಂತ ನಮ್ಮ ಯಜಮಾನ್ರ ಮುಂದೆ ಹಲ್ಗಿಂಚ್ಕೊಂಡು ನಿಂತ್ಕೊಳ್ಳೋದು. ಚಂಪಾ, ಡೋಂಟ್ ಟಾಕ್ ರಬಿಶ್. ಅದೇನ್ ಬೆಟ್ಟಿಂಗ್ ಅಂತ ಹೇಳೆ. ಇಂಥ ಪರಿಸ್ಥಿತಿ ಬಂದೇ ಬರುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಒಂದು ಅಗ್ರಿಮೆಂಟ್ ಪೇಪರ್ನ ರೆಡಿ ಮಾಡಿಟ್ಟಿದ್ದೀನಿ. ಈ ಚಾಲೆಂಜ್ ನಲ್ಲಿ ನಾನೇನಾದ್ರೂ ಸೋತ್ರೆ ನಾನು ಈ ಮನೆ ಬಿಟ್ಟು ಹೋಗ್ತೀನಿ. ಅದಕ್ಕೆ ಸುವರ್ಣಾವಕಾಶ. ಅವಳ ಗೌಳೆ ಆಫರ್ ಕೊಡ್ತಿದ್ದಾಳೆ, ನೀವ್ ಯಾಕೆ ಬೇಡ ಅಂತೀರ? ಒಪ್ಕೊಂಬಿಡಿ. ನೀವೇನಾದ್ರೂ ಸೋತ್ರೆ ನಿಮ್ಮ ಯಜಮಾನ್ರಾಗಿರೋ ಪಾಂಡುರಂಗ ಗಂಟುಗಲಿಯವರು 1 ತಿಂಗಳ ಮಟ್ಟಿಗೆ ನನ್ನ ಗಂಡನಾಗಿರ್ಬೇಕು. ಓಕೆನಾ? ಅದು ಈ ಬಟ್ಟೆ ಬಣ್ಣ ಬಿಟ್ಟ ಮೇಲೆ ತಾನೇ ಡಿಸೈಡ್ ಆಗೋದು. ನೋ ಪ್ರಾಬ್ಲಮ್. ಸರಿ, ಹಾಗಿದ್ರೆ ಈ ಅಗ್ರಿಮೆಂಟ್ ಪೇಪರ್ಗೆ ಸೈನ್ ಮಾಡಿ. ಜಾಜಿ ಅವರೇ, 1 ನಿಮಿಷ. ಜಾಜತ್ಗೆ ನೀವು ಕಣ್ಣು ಮುಚ್ಕೊಂಡು ಸೈನ್ ಹಾಕ್ಬೋದು. ತಗೋ. ಅಗ್ರಿಮೆಂಟ್ ಪೇಪರ್ಗೆ ಸೈನ್ ಮಾಡಿದ್ರ ಇದ್ರ ಪ್ರಕಾರನೇ ನಡ್ಕೊಳ್ಬೇಕು. ಓಕೆ. ಅತ್ತೆ ಅತ್ತೆ, 1 ನಿಮಿಷ ಬನ್ನಿ ಇಲ್ಲಿ. ಏನು ಇಲ್ಲ ಅತ್ತೆ, ನೀವ್ ನಂಗೆ ನಿಜವಾಗ್ಲೂ ಅತ್ತೆ ಆಗೋ ಕಾಲ ತುಂಬಾ ಹತ್ರ ಬಂದ್ಬಿಟ್ಟಿದೆ. ಅಂತ ಹೇಳ್ತೀಯಾ? ನಿಮ್ ಮಗ ಪಾಂಡುರಂಗ ಗಂಟುಗಲ್ಲಿಯವರು 1 ತಿಂಗಳ ಮಟ್ಟಿಗೆ ನನ್ನ ಗಂಡನಾಗಿರ್ಬೇಕು. ಇದಕ್ಕೆ ನೀವೇ ಸಾಕ್ಷಿ. ಚಂಪಾ, ಮಾತಾಡಿದ್ದೆಲ್ಲ ಸಾಕು. ಮೊದಲು ಈ ಬಟ್ಟೆನ ನೆನೆ ಹಾಕು, ಆಮೇಲೆ ಗೊತ್ತಾಗುತ್ತೆ. ಮಂತ್ರ ಇಲ್ಲ, ತಂತ್ರ ಇಲ್ಲ, ಜಾದು ಇಲ್ಲ. ನಾನೀಗ ಈ ಬಟ್ಟೆನ ನೀರಲ್ಲಿ ಹತ್ತೀನಿ. 3 ಎಣ್ಸೋಷ್ಟೊತ್ತಿಗೆ ಈ ಬಟ್ಟೆ ಹೇಗೆ ಬಣ್ಣ ಬಿಡುತ್ತೆ ಅನ್ನೋದನ್ನ ನೀವೇ ನೋಡಿ ಆನಂದಿಸಿ. ಮಾತಾಡಿದ್ ಸಾಕು, ಮೊದಲು ಬಟ್ಟೆ ನೆನ್ಸು. ಬಟ್ಟೆ ತಂದವ್ರು ನೀವೇ ತಾನೆ, ನೀವೇ ನೆನ್ಸಿ. ಹೀಗಾಗೋಯ್ತು. ಪಂದ್ಯದಲ್ಲಿ ಸೋತಿದ್ದೀರಾ. ಇವತ್ತಿಂದ ಪಾಂಡುರಂಗ ಗಂಟುಗೊಲಿ ಅವರು ಇನ್ನು 1 ತಿಂಗಳು ನನ್ನ ಗಂಡ. ಜಾಜಿತ್ಗೆ ನೀವ್ ಈ ರೀತಿ ಬೆಡ್ಸ್ ಕಟ್ಬಾರ್ದಾಗಿತ್ತು. ನನ್ಗೇನೆ ಗೊತ್ತಿತ್ತು. ಆ ಅಂಗಡಿಯವನು 100 ಟೈಮ್ಸ್ ಹೇಳ್ದ ಈ ಬಟ್ಟೆ ಕಲರ್ ಹೋಗಲ್ಲ ಅಂತ. ಆದ್ರೂ ಬಟ್ಟೆ ಕಲರ್ ಹೋಯ್ತಲ್ಲ. ಅದಕ್ಕೆ ಚಂಪಾ, ನೀನ್ ಯಾಕೆ ನಿನ್ ಲಗೇಜ್ ನ ಇಲ್ಲಿಗೆ ತಗೊಂಡ್ ಬಂದೆ? ಯಾಕೆಂದ್ರೆ ಈ ರೂಮ್ ನಂದು. ವಾಟ್ ಆರ್ ಯು ಟಾಕಿಂಗ್ ನಾನ್ಸೆನ್ಸ್? ಸೆನ್ಸ್ ಇಟ್ಕೊಂಡೆ ಮಾತಾಡ್ತಾ ಇದ್ದೀನಿ. ಬೆಟ್ಟಿಂಗ್ಸ್ ನಲ್ಲಿ ನೀವು ಸೋತಿದ್ದೀರಾ. ಈ ಅಗ್ರಿಮೆಂಟ್ ಪ್ರಕಾರ ಯಜಮಾನ್ರು 1 ತಿಂಗಳು ನನಗ್ ಸೇರಿದವರು, ಹಾಗೆ ಈ ರೂಮು ನನಗ್ ಸೇರಿದ್ದು. ಇನ್ನೊಂದ್ಸತಿ ಅಗ್ರಿಮೆಂಟ್ ನೋಡ್ತೀರಾ? ಹಾಗಾದ್ರೆ ನಾನೆಲ್ಲೇ ಮಲ್ಕೊಳ್ಳಿ? ಅಡ್ಗೆ ಮನೆಯಲ್ಲಿ ಜಮಖಾನ ಹಾಸಿದ್ನಿ. ತಲೆ ಕೆಳಗೆ ಗೋಣಿಚನ ಇಟ್ಕೊಂಡು ಮಲ್ಕೊಳ್ಳಿ, ನೆಮ್ಮದಿಯಾಗಿ ನಿದ್ದೆ ಬರುತ್ತೆ. ಚಂಪಾ, ದಿಸ್ ಇಸ್ ರಿಯಲಿ ಟೂ ಮಚ್. ಜಾಜಿತ್ಗೆ ಈಗೇನು ಮಾಡಕ್ಕಾಗಲ್ಲ. ಅಗ್ರಿಮೆಂಟ್ಗೆ ಸೈನ್ ಹಾಕಾಗೋಗಿದೆ. ಸುಮ್ನೆ ಬನ್ನಿ. ಈ ತರ ನೀವಿಬ್ರು ಜಗಳ ಆಡ್ತಿದ್ರೆ ನೋಡ್ದವ್ರ ಮುಂದೆ ಮಾನ ಮರ್ಯಾದೆ ಹೋಗೋದು ನಂದು. ಬನ್ನಿ. ಅಪ್ಪ, ಇಷ್ಟು ದಿವಸ ನನ್ನ ಆಸೆ ಈಗ ನೆರವೇರ್ತಾರೆ. ಚಂಪ ಚಮ್ಮಲೆ, ಬಸ್ಸಲ್ಲಿ ಸೀಟ್ ಸಿಗದೇನೆ ಹೈದರಾಬಾದಿಂದ ಬೆಂಗಳೂರು ತನಕನೇ ನಿಂತ್ಕೊಂಡು ಬಂದಿದ್ದೀನಿ. ಅದು ಏನಿದ್ರು ಬೆಳಗ್ಗೆ ಮಾತಾಡೋಣ, ಲಗೇಜ್ ತಗೊಂಡು ಅಲ್ಲೇ ನಾವು ಒಂದು ಕಡೆ ಬೋಡಿ. ಎಲ್ಲೇ ಚಾಪಿ ದಿಂಬು ಏನೋ ಕಾಣಿಸ್ತಾನೆ ಇಲ್ಲ. ಈಗ ಅದ್ರ ಅವಶ್ಯಕತೆ ಇಲ್ಲ ಯಜಮಾನ್ರೆ. ನೀವು ನಿಮ್ಮ ಪಾಡಿಗೆ ರೂಮಲ್ಲಿ ಹೋಗಿ ಮಲ್ಕೊಳ್ಳಿ. ಇನ್ನೊಂದು ತಿಂಗಳು ನಿಮ್ಗೆ ಅಲ್ಲೇ ಸೆರೆವಾಸ. ಅಲ್ಲಿ ಮಲಗಿದ್ರದ್ದು ಸೆರೆವಾಸ ಅನ್ಸ್ಕೊಳ್ಳಲ್ಲ ಕಣೆ, ಸುಖವಾಸ. ಯಪ್ಪ ನಾವು ಹೈದರಾಬಾದಿಗೆ ಹೋಗಿ ಬರೋ ಅಷ್ಟರಲ್ಲಿ ನಮ್ಮ ಹೆಂಡ್ರು ಈ ಥರ ಮನ್ಸನ್ನು ಚೇಂಜ್ ಮಾಡ್ಕೊಂಡ್ಬಿಟ್ಟವ್ರಲ್ಲ, ನಮಗಂತೂ ಪಾಂಡ್ರಂಗ ಆಶ್ಚರ್ಯ ಆಗ್ತದೆ. ಇವತ್ತು ಅವ್ರಿಗೆ ಕಾದಿದೆ. ಯಾರಪ್ಪ? ಅಲೋ, ಈ ಕಡೆಯಿಂದ ಅದೆತ್ತಿದ್ರದು, ಆ ಕಡೆಯಿಂದ ಯಾರ್ರೀ? ಜಮೀನ್ ಏನು ಇಷ್ಟೊತ್ತಲ್ಲೇ ಜಮೀನು ನೋಡ್ಬೇಕಿತ್ತೇನ್ರಿ? ಬೆಳಗ್ಗೆ ಮಾತಾಡ್ಕೊಳ್ಳೋಣ. ಈಗ ಫೋನ್ ಹಿಡಿಪ, ನಮ್ಮ ಮನೆಯಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ಇದೆ. ಇಡಿ
ಥ್ಯಾಂಕ್ಸ್ ಕಣ್ರಿ ತುಂಬ ಥ್ಯಾಂಕ್ಸ್ ಕಣ್ರಿ ನೋ ಅಡ್ಮಿಷನ್ ಬೋರ್ಡು ತೆಗೆದಿದ್ದಕ್ಕೆ. ಅಲ್ಲ ಕಣ್ರಿ, ವಿಚಾರ ಹಿಂಗಿದೆ ಅಂತ ಮೊದಲೇ ನಮಗೊಂದು ಚಿಕ್ಕದಾಗಿ SMS ಕಳಿಸ್ಬಿಟ್ಟಿದ್ರೆ ನಾವು ಹೈದರಾಬಾದಿಂದ ಬೆಳಗ್ಗಿನೇ ಬಂದುಬಿಡ್ತಾ ಇದ್ವಪ್ಪ. ಇಷ್ಟೊತ್ತಿನ ತನಕ ಕಾಯ್ತಾನೆ ಇರಲಿಲ್ಲ. ನಾಚಿಕೆ ಪಟ್ಕೊತಾ ಇದ್ರೆ ಇಲ್ಲಿ ಏನಾದರೂ ಮಾತಾಡ್ರಿ ಪ್ಲೀಸ್, ಮಾತಾಡ್ರಿ. ಸಿಕ್ಕಾಪಟ್ಟೆ ನಾಚಿಕೆ ಅನ್ಸುತ್ತೆ ನಿಮಗೆ. ಇಲ್ಲಿ ನಿಮ್ಮ ನಾಚಿಕೊಂಡ ಮುಖಾರವಿಂದವನ್ನು ನಮ್ಮ ಕಡೆ ತಿರುಗಿಸಿ ನಾವು ಬಾಚಿ ಹಣೆಗೆ ಒಂದು ಮುತ್ತನ್ನು ಕೊಡುತ್ತೇವೆ. ನಾಚಿಕೆ ಹೋಗಿಲ್ಲ, ನಾವೇ ಬೆಡ್ಶೀಟನ್ನು ಈಗ ತೆಗಿತೇವೆ. ಡಿಂಕಿ ಚಕ ಡಿಂಕಿ ಚಕ ಡಿಂಕಿ ಚಕ ಡಂಗ್ ಡಂಗ್. ಏನಿದೆಲ್ಲ? ಏನು ಯಜಮಾನ್ರೆ, ಹೋಗಿ ನಿಮ್ಮ ಹೆಂಡ್ರನ್ನ ಕೇಳಿ, ಅವರೇ ಎಲ್ಲ ಹೇಳ್ತಾರೆ. ಕೇಳಿದಾದ್ಮೇಲೆ ಬಂದಿಲ್ಲ ಬಿದ್ಕೊಳ್ಳಿ. ಇತ್ತೀಚೆಗೆ ಈ ಮನೆಯಲ್ಲಿ ನನ್ನ ಶೀಲ ಕಾಪಾಡ್ಕೊಳ್ಳೋದ್ರೆ ಸಿಕ್ಕಾಪಟ್ಟೆ ದೊಡ್ಡ ಕಷ್ಟದ ಕೆಲಸ ಆಗ್ಬಿಟ್ಟು. ಜಾಜಂಬಲ್ದಿನಿವ್ರೆ, ಎಲ್ರಿ ಬನ್ರಿ ಇಲ್ಲಿ. ಏನ್ರಿ ನೀವು ನೋಡಿದ್ರೆ ಅಡುಗೆ ಮನೆ ಸೇರ್ಕೊಂಡ್ಬಿಟ್ಟಿದ್ರ? ಏನು ನಡೀತಾ ಇದೆ ಈ ಮನೆಯಲ್ಲಿ? ಅದಕ್ಕೆ ಇನ್ಮೇಲಿಂದ ನೀವು ಅಗ್ರಿಮೆಂಟ್ ಪ್ರಕಾರ ಚಂಪನ್ ಜೊತೆ 1 ತಿಂಗಳು ಗಂಡನಾಗಿರ್ಬೇಕು. ಮಗನೇ, ನಿನ್ನ ಹೆಂಡತಿ ನಿನ್ನ ಪಂದ್ಯದಲ್ಲಿ ಆಡಿಬಿಟ್ಟು ಸೋತು ಬಿಟ್ಟಿದ್ದಾಳೆ ಕಣೋ. ನಾವು ಗಂಡುಗಲಿ ವಂಶದವಳು, ಮಾತಿಗೆ ತಪ್ಪಬಾರದು. ಆದ್ದರಿಂದ ಅಗ್ರಿಮೆಂಟ್ ಪ್ರಕಾರ ನೀನು ಚಂಪನಿಗೆ 1 ತಿಂಗಳು ಗಂಡನಾಗಿ ನಡ್ಕೊ. ಹೈದರಾಬಾದಿಂದ ನಿಂತ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರಿ. ತುಂಬಾ ಸುಸ್ತಾಗಿರುತ್ತೆ, ಬಂದ್ ಮಲ್ಕೊಳ್ಳಿ. ನಿದ್ದೆ ಬರ್ತಾ ಇದೆ. ನಾನು ಇವತ್ತು ಮಲ್ಕೋಬೇಕು, ಇಡೀ ದಿನ ಎದ್ದಿರ್ಬೇಕು ಅಂತ ಇನ್ನೂ ಡಿಸಿಷನ್ ತಗೊಂಡಿಲ್ಲ. ನಿನ್ನ ಪಡಿ ನೀವು ಮಲಗಿರೋ, ನಾನು ಆಮೇಲೆ ಬರ್ತೀನಿ. ಅಲ್ಲಿಂದ ಸ್ಟ್ಯಾಂಡಿಂಗಲ್ಲಿ ತಗೊಂಡ್ಬಂದೆ. ಇವತ್ತು ನಮಗೆ ಸೋಪನೇ ಗಟ್ಟಿ. ಜಾಜಿ ಅವರೇ, ನೀವು ಪಾಂಡ್ರಂಗನ್ ಫೋನ್ ಮಾಡಿ ಹೇಳ್ಬೇಕಿತ್ತು. ಫೋನ್ ಮಾಡಿದ್ದೆ ಕಣೋ, ಮನೇಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ, 1 ಮಂತ್ ಮನೆ ಕಡೆ ಬರಬೇಡಿ ಅಂತ. ಆದ್ರೆ ಹಬಿ ನನ್ನ ಮಾತೇಳಿ ಕೇಳ್ತಾರೆ. ಜಾಜತ್ಗೆ ನಾವೇನ್ ಮಾಡಬೇಡಿ ಅಂತೀವೋ ಅವ್ರು ಅದನ್ನೇ ಮಾಡ್ತಾರಪ್ಪ. ಇವಾಗ ಏನು ಮಾಡೋದು? ನೋಡೋ, ಯಾವುದೇ ಕಾರಣಕ್ಕೂ ಹಬಿ ಮತ್ತೆ ಚಂಪಾ ನನ್ನ ಬೆಡ್ರೂಮ್ ಅಲ್ಲಿ ಸೇರ್ಬಾರ್ದು, ರೊಮ್ಯಾನ್ಸ್ ಮಾಡಬಾರ್ದು. ಇದೆಲ್ಲ ಅಗ್ರಿಮೆಂಟ್ ಪ್ರಕಾರ ಆಗ್ತಿದೆಯಲ್ಲ, ಇದನ್ನ ಹೇಗೆ ತಡೆಯೋದು? ಜಾಜತ್ಗೆ 1 ತಿಂಗಳ ಮಟ್ಟಿಗೆ ಚಂಪನ್ನ ಆಸ್ಪತ್ರೆ ಸೇರೋ ಹಾಗೆ ಮಾಡಿದ್ರೆ ನಮ್ಗೆ ಯಾವ ತೊಂದರೆನೂ ಬರಲ್ಲ. ಆ ಥರ ಹೇಗೆ ಮಾಡ್ತೀರಾ? ಓ, ಅವಳ ಚೆನ್ನಾಗಿ ಬೀಟ್ ಮಾಡಿ ಕೈಕಾಲು ಮುರಿದು ಬಿಡ್ತೀರಾ? ಅವಳ ಕೈಕಾಲು ಮುರಿದ್ರೆ ನಮ್ಮನ್ನ ಒಳಗೆ ಹಾಕ್ಬಿಡ್ತಾರೆ. ಅದಕ್ಕೆ ಅಂತ ಒಂದು ವಿಶೇಷ ಪುಡಿ ಇದೆ, ಅದನ್ನ ಜ್ಯೂಸಲ್ಲಿ ಹಾಕಿ ಮಿಕ್ಸ್ ಮಾಡಿ ಅವಳಿಗೆ ಕುಡಿಸ್ಬಿಟ್ರೆ ಅವಳು ಫುಲ್ಲು ಸುಸ್ತಾಗ್ಬಿಡ್ತಾಳೆ. ಡ್ರಿಪ್ ಹಾಕಿಸ್ಕೊಂಡು ಮಲಗಿದ ಕಡೆ ಮಲಗಿರ್ತಾಳೆ. ಸೂಪರ್ ಫ್ಯಾಂಟಾಸ್ಟಿಕ್ ಐಡಿಯಾ. ಮೊದಲು ಈ ಕೆಲಸ ಮಾಡಿ. ಸುಮ್ಮನೆ ಈ ಕೆಲಸ ಮಾಡೋಕ್ಕಾಗುತ್ತಾ? ನಿಮ್ಮಿಬ್ರು ಹೋಗುತ್ತೆ ನನ್ಗೆ ಗೊತ್ತಿಲ್ವಾ? ಟೇಕ್ ದಿಸ್ 200. ಏನಪ್ಪ, ನೀವೇ ನಿಂಬೆ ಹಣ್ಣಿನ ಜ್ಯೂಸ್ ಮಾಡ್ತಿದ್ದೀರಾ? ಇನ್ಮೇಲಿಂದ ನಾವೇ ಎಲ್ಲ ಮಾಡ್ಕೋಬೇಕು ಕಣಮ್ಮ. ಆ ಜ್ಯೂಸ್ ಮಾಡ್ತಿರೋದು ನಂಗೆ ತಾನೇ. ಸುಮ್ಮನೆ ಹೋಗಮ್ಮ. ಯಾಕಪ್ಪ ಜ್ಯೂಸ್ ಮಾಡ್ತಿರೋದು? ಆಮೇಲೆ ಹೇಳ್ತೀನಿ ಕಣ್, ಹೋಗಮ್ಮ. ಲೇ, ಜ್ಯೂಸ್ ಮಿಕ್ರೆ ನಿನಗೂ ಕೊಡ್ತೀವಿ, ಹೋಗ್ಯಾ. ಸಕ್ಕರೆ ಜಾಸ್ತಿ ಹಾಕೊಂಡು ಕುಡೀರಿ, ಸಕ್ಕರೆ ರೋಗ ಬಂದ್ಬಿಡ್ಲಿ. ನೋ, ಅಷ್ಟು ಹಾಕು. ಲೇ, ಅಷ್ಟು ಹಾಕಿದ್ರೆ 2 ತಿಂಗಳು ಮಲಗ್ಬಿಡ್ತಾಳ ಕಣ. ಮಲಗ್ತಾಳೆ, ಪರ್ಮನೆಂಟಾಗಿ ಮಲ್ಕೊಂಬಿಡ್ಲಿ. ಅಷ್ಟು ಹಾಕ್ಬಿಡು. ಅವಳು ಒಬ್ಳಿಗೆ ಜ್ಯೂಸ್ ಕೊಟ್ರೆ ಅವಳಿಗೆ ಅನುಮಾನ ಬರುತ್ತೆ. ಅವಳ ಜೊತೆಗೆ ನಾವು ಜ್ಯೂಸ್ ಕುಡಿದ್ರೆ ಆಗ ಅನುಮಾನ ಬರಲ್ಲ. ಇನ್ನೂ 2 ಲೋಟ ಜ್ಯೂಸ್ ಮಾಡು. ಆಪರೇಷನ್ ನಿಂಬೆ ರಸ ರೆಡಿ. ನೀವು ಹ್ಞೂ ಅಂದ್ರೆ ಅದನ್ನ ಕೊಟ್ಬಿಡ್ತೀವಿ. ಇದರಿಂದ ಅವಳ ಲೈಫ್ಗೇನು ಡೇಂಜರ್ ಆಗಲ್ಲ ತಾನೆ? ನೆವರ್. ಪುಡಿನ ಸ್ವಲ್ಪ ಜಾಸ್ತಿ ಹಾಕಿದೀವಿ. ಅವಳು 1 ತಿಂಗಳು ಮಲ್ಗೋ ಬದಲು 2 ತಿಂಗಳು ಮಲಗ್ತಾಳೆ. ಕೂತ್ರೆ ಹೇಳಕ್ಕಾಗಲ್ಲ, ಎದ್ರೆ ಕೂರಕ್ಕಾಗಲ್ಲ. ಅವಳಿಗೆ ಅನುಮಾನ ಬರಬಾರ್ದು ಅಂತ ಅವಳ ಜೊತೆ ನಾವು ಜ್ಯೂಸ್ ಕುಡಿತಾ ಇದೀವಿ. ಪುಡಿ ಹಾಕಿರೋ ಜ್ಯೂಸಾ? ನೋ 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 ನೋ, ಪುಡಿ ಹಾಕಿರೋ ಜ್ಯೂಸ್ ಅವ್ರಿಗೆ, ಹಾಕಿಲ್ದಿರೋ ಜ್ಯೂಸು ನಮಗೆ. ಸರಿ, ಹಾಗಾದ್ರೆ ನೀವಿಬ್ರು ಅವಳಿಗೆ ಸರ್ವ್ ಮಾಡಿ, ನಾನು ಆಮೇಲೆ ಎಂಟ್ರಿ ಕೊಡ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಚಂಪಾ, ಚಂಪಾ, ಏನ್ರೋ? ಏನ್ ನಿಂತ ಇದೆಯಲ್ಲ, ಕುತ್ಕೋ.
ಏನಿವತ್ತು? ಇನ್ನೊಂದು ತಿಂಗಳು ನಾವು ನಿನ್ನ ಹೀಗೆ ನೋಡ್ಕೊಳ್ಳೋದು. ತಗೋ ಜ್ಯೂಸ್ ಕುಡಿ. ಯಾವತ್ತು ಇಲ್ಲದೆ ಇರೋದು ಇವತ್ತೇನೋ. ಇಷ್ಟು ದಿವಸ ನೀವು ನಮ್ಮ ಸೇವೆ ಮಾಡ್ಲಿಲ್ವಾ, ಅದಕ್ಕೆ ಇವತ್ತು ನಾವು ನಿಮ್ಮ ಸೇವೆ ಮಾಡ್ತಾ ಇದ್ದೀವಿ. ಅದು ಅಲ್ದಿರಾ ನೀನು ಜಾರ್ಜಿ ಅವ್ರನ್ನ ಬೆಡ್ಸಲ್ಲಿ ಸೋಲ್ಸ್ಬಿಟ್ಟಿದ್ಯಲ್ಲ, ಅದೇ ಖುಷಿಲಿ ಜ್ಯೂಸ್ ಮಾಡ್ಕೊಂಡ್ ಬಂದಿದ್ದೀವಿ, ಕುಡಿದ್ಬಿಡು. ಏನಾಯ್ತೆ ಚಂಪ? ಜ್ಯೂಸ್ ಕುಡ್ದ ಮೂಲ್ಚೆ ಹೋಗ್ಬಿಟ್ಲಲ್ಲ ಚಂಪ ಏನಾಯ್ತು? ಅತ್ತೆ ನನ್ಗೇನೂ ಆಗಿಲ್ಲ. ಜ್ಯೂಸ್ ಮಾಡ್ಕೊಟ್ಟವ್ರೆ ಮೂರ್ಛೆ ಹೋಗ್ಬಿಟ್ರಲ್ಲ, ಅದನ್ನ ನೋಡಿ ಸ್ವಲ್ಪ ನಂಗೂ ತಲೆ ಸುತ್ತ ಬಂತ ಅಷ್ಟೇ. ನೀನು ಮೊದಲು ಬಿದ್ದಿದ್ಯಲ್ಲೇ. ಅದು ಹೀಗಾಗುತ್ತೆ ಅಂತ ನಂಗೆ ಮುಂಚೆನೆ ಗೊತ್ತಿತ್ತಲ್ಲ, ಅದಕ್ಕೆ ತಲೆ ಸುತ್ತ ಬಂತ ಅಷ್ಟೇ. ಏನೋ ಹೆಚ್ಚು ಕಮ್ಮಿ ಆಗಿದೆ. ಬಲ್ಲು ಒಂದ್ ಕೆಲಸ ಮಾಡು, ಇವರಿಬ್ರು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು. ಯಾರು ಆ ಜ್ಯೂಸನ್ನ ರೆಡಿ ಮಾಡಿದ್ದು? ಪದ್ದು ಬಿಟ್ಲನೆ ಆ ಜ್ಯೂಸ್ನ ರೆಡಿ ಮಾಡಿದ್ದು. ಅಂದ್ರೆ ಅವ್ರಾಗ ಅವರೇ ಜ್ಯೂಸನ್ನ ರೆಡಿ ಮಾಡಿ ಅವ್ರಾಗ ಅವರೇ ಕುಡಿದ್ಬಿಟ್ಟು ಅವ್ರಾಗ ಅವರೇ ಮೂರ್ಛೆ ಹೋದ್ರು ಅಂತನಾ? ಅಲ್ಲ, ಆಕ್ಚುಲಿ ಆ ಜ್ಯೂಸಲ್ಲಿ ಒಂದು ಪುಡಿ ಮಿಕ್ಸ್ ಆಗಿತ್ತು. ಈಗ ನೀವೇ ವಿಷಯಕ್ಕೆ ಬರ್ತಾ ಇದ್ದೀರಾ? ನಿಲ್ಲಿಸ್ರಿ ನಿಮ್ಮ ನಾಟಕನ. ಅಂತ ಪುಡಿಗಳನ್ನ ಮಿಕ್ಸ್ ಮಾಡಿ ಈ ಮನೆಯಲ್ಲಿರ್ತಕ್ಕಂಥ ಅದೆಷ್ಟು ಜೀವಗಳನ್ನ ಬಲಿ ಪಡಿಬೇಕು ಅಂತ ನಿಮ್ಗೆ ಸ್ಕೆಚ್ ಹಾಕಿದೆ. ಅಭಿ, ಅದು ಬೇಕು ಅಂತಲೇ ಮಾಡಿದ್ದಲ್ಲ, ಅಕಸ್ಮಾತ್ ಆಗಿ ಆಗಿದ್ದು. ನಿಮ್ಮ ಡ್ರಾಮಾನ ನನಗೆ ಗೊತ್ತು, ನನಗೆ ತುಂಬಾ ಚೆನ್ನಾಗಿ ಗೊತ್ತು. ನಮ್ಮ ಚಂಪಾ ಚಮೇಲಿನ ಗುರಿಯಾಗಿ ತಗೊಂಡು ನೀವು ಆ ಪುಡಿನ ಮಿಕ್ಸ್ ಮಾಡಿದಿರಾ. ಏನೋ ನಮ್ಮ ಚಂಪಾ ಚಮೇಲಿ ಬುದ್ಧಿವಂತೆ ಬಚಾವಾದಳು. ನನ್ನಂತ ದಡ್ಡದ ಮಗನಿಗೆ ಹಾಕಿ ಕುಡಿಸಿದ್ರೆ ನನ್ನ ಗತಿ ಏನ್ರಿ ಆಗ್ತಾ ಇತ್ತು? ಹೋಗ್ಬಿಟ್ರ ಅವರಿಬ್ರು ಆಸ್ಪತ್ರೆನೆಲ್ಲ ಹೋಗ್ಬಿಟ್ರ? ಯಾರು ಒಂದು ತೊಟ್ಟು ಕಂಡಿರೋದನ್ನ ಹಾಕಬೇಡಿ ದಯವಿಟ್ಟು. ನಿಮ್ ಕೈ ಮುಗಿದು ಕೇಳ್ಕೊತೀನಿ, ಎಲ್ಲರೂ ಮನಸ್ಸನ್ನ ಕಲ್ಲು ಮಾಡ್ಕೊಳ್ಳಿ, ಗಟ್ಟಿ ಮಾಡ್ಕೊಳ್ಳಿ. ಎರಡು ದಂಡ ಪಿಂಡಗಳು ಬದುಕಿದ್ದಾಗ ಯಾರಿಗೂ 5 ಪೈಸೆ ಪ್ರಯೋಜನಕ್ಕೆ ಬರಲಿಲ್ಲ. ಹತ್ತು ಮೇಲೆ ಕೂಡ ಅವ್ರು ಬಾಳು ಹಾಗಾಗಬಾರ್ದು. ಒಂದು 4 ಜನಕ್ಕಾದ್ರೂ ಅವ್ರ ಉಪಯೋಗಕ್ಕೆ ಬರಬೇಕು. ಹಾಗಾಗಿ ನಾನು ಒಂದು ದೃಢ ತೀರ್ಮಾನ ತಗೋತಾ ಇದ್ದೀನಿ. ಅವರಿಬ್ರು ಬಾಡಿನ ತಂದು ನಾವು ಯಾರು ದಫನ್ ಮಾಡೋದು ಬೇಡ. ಅವರಿಬ್ರು ಬಾಡಿನ ಆಸ್ಪತ್ರೆಗೆ ಹಂಗಂಗೆ ಡೊನೇಟ್ ಮಾಡ್ಬಿಡೋಣ. ಅವರಿಬ್ರು ಎಲ್ಲೂ ಎದ್ದು ಓಡಾಡಕ್ಕಾಗಲ್ಲ, ತೆವಳ್ಕೊಂಡೇ ಓಡಾಡ್ತಾರೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಅವು ಎರಡು ಇದಾವಲ್ಲಮ್ಮ, ಒಂಥರ ಸಗಣೆ ಹುಳುಗಳಿದ್ದಂಗೆ. ಎದ್ದು ಓಡಾಡಿದ್ರೇನು, ತೆವಳ್ಕೊಂಡು ಓಡಾಡಿದ್ರೇನು, ಈ ಜಗತ್ನಲ್ಲಿ ಅವರಿಬ್ಬರಿಂದ ಯಾರಿಗಮ್ಮ ಪ್ರಯೋಜನ ಇದೆ? ಹಾಳಾಗೋಗ್ಲಿ. ಆ ಹುಳುಗಳು ಎಲ್ಲಿದಾವಮ್ಮ ಈಗ? ತೆವಳ್ಕೊಂಡು ಬರ್ತಾ ಇದ್ದಾರೆ ನೋಡಲ್ಲೇ. ಬಾವಾ ನಾಯಿ ಪುಣ್ಣಿಗಳ ಜಂತು ಹುಳುಗಳ ನೀವಿಬ್ರು ಮಾಡಿರೋ ಕೆಲಸಕ್ಕೆ ಒಂದು 4 ಏಟ್ ಹಾಕ್ಬಿಡೋಣ ಅಂದ್ರೆ ನಂಗೆ ಮನಸ್ಸು ಬರ್ತಾ ಇಲ್ವಲ್ರು. ಆ ಗಂಡುಗಳೇಶ್ವರ ನೀವಿಬ್ರಿಗೆ ತಕ್ಕ ಶಾಸ್ತಿ ಮಾಡೋಣ ಅನುಭವಿಸಿ. ಏನು ಯಜಮಾನ್ರೆ, ಇವ್ರದ್ದು ಇದ್ದಿದ್ದೆ ಅವ್ರಾಗವರೇ ಮಾಡ್ಕೊಂಡಿರೋ ತಪ್ಪಿಗೆ ನೀವ್ಯಾಕೆ ಯೋಚನೆ ಮಾಡ್ತೀರಾ? ಬನ್ನಿ, ಮೊಸರನ್ನ ರೆಡಿ ಇದೆ, ನಾನೇ ನಿಮಗೆ ತಿನ್ನಿಸ್ತೀನಿ. ನೀನು ನನ್ನ ಅಭಿಗೆ ತಿನ್ನಿಸ್ತೀಯಾ? ಮತ್ತೇನೇನ್ರಿ, ಜ್ಯೂಸ್ಗೆ ಪುಡಿ ಮಿಕ್ಸ್ ಮಾಡ್ಕೊಟ್ಟಿದ್ದು ನೀವೇನ್ ನೋಡ್ಲಿಲ್ವಾ? ಹೀಗೆ ಒಂದೊಂದೇ ಪುಡಿ ಮಿಕ್ಸ್ ಮಾಡಿ ಮನೆಯವ್ರನ್ನೆಲ್ಲ ಕೊಲ್ಲಕ್ ಹೋಗ್ಬಿಟ್ರೆ ನಾನೇನ್ ಮಾಡ್ಲಿ? ನಮ್ಮ ಯಜಮಾನ್ರೆ ನಾನು ಉಳಿಸ್ಕೊಳ್ಬೇಕೋ ಬೇಡವೋ? ಚಂಪಾ, ದಿಸ್ ಇಸ್ ರಿಯಲಿ ಟೂ ಮಚ್. ಅಗ್ರಿಮೆಂಟ್ ಪ್ರಕಾರ ಯಜಮಾನ್ರು 1 ತಿಂಗಳ ಮಟ್ಟಿಗೆ ನನಗ್ ಸೇರಿದವರು ಅಂತ ತಿಳಿದಿದೆ ತಾನೇ? ಏನು ಯಜಮಾನ್ರೆ, ಹಿಡ್ಕೊಳ್ಳಿ ಕೈನ. ಕೆನೆ ಹಾಕಿ ಮೊಸರನ್ನ ಕಲ್ಸಿಟ್ಟಿದ್ದೀನಿ. ನೀವೊಂದು ನಾನೊಂದು, ನೀವೊಂದು ನಾನೊಂದು ತಿನ್ನೋಣ ಬನ್ನಿ. ಈಗ ಏನ್ ಮಾಡ್ಬೇಕು ಅಂತಲೇ ಗೊತ್ತಾಗ್ತಿಲ್ವೇ? ಅಗ್ರಿಮೆಂಟ್ ಪ್ರಕಾರನೇ ನಡೀತಾ ಇದೆ, ನಡೀಲಿ ಬಿಡಿ. ಏನು ಯಜಮಾನ್ರೆ, ನಾನು ನಿಮ್ಮ ಹತ್ರ ತುಂಬಾ ಮಾತಾಡ್ಬೇಕು. ಬನ್ನಿ, ರೂಮಲ್ಲಿ ಕುತ್ಕೊಂಡು ಮಾತಾಡೋಣ. ನೀವಿಬ್ರು ಪದೇ ನನ್ನ ಬೆಡ್ರೂಮ್ ಅಲ್ಲಿ ಕುತ್ಕೊಂಡು ಟಾಕ್ ಮಾಡೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅಗ್ರಿಮೆಂಟ್ ಪ್ರಕಾರ ನೀವು ಅಡ್ಡ ಬರೋ ಹಾಗಿಲ್ಲ. ಏನು ಯಜಮಾನ್ರೆ, ಏನ್ ಮುಖ ನೋಡ್ತಾ ಇದ್ರ? ಬನ್ನಿ ಹೋಗೋಣ. ಬರ್ತೀನಿ. ವಿಟ್ಲ, ಅವರಿಬ್ರು ರೂಮ್ ಒಳಗೆ ಹೋಗಿ ದಡಾರ್ ಅಂತ ಬಾಗ್ಲು ಹಾಕೊಂಡ್ರು. ಜಾರ್ಜಿ ಅವ್ರು ಯಾಕೋ ಏನು ಮಾಡ್ತಿಲ್ಲ. ಅಗ್ರಿಮೆಂಟ್ ಆಗಿದೆಯಲ್ಲ, ಅವ್ರು ತಾನೇ ಏನ್ ಮಾಡಕ್ಕಾಗತ್ತೆ. ಡೋರ್ ಕ್ಲೋಸ್ ಮಾಡ್ಕೊಂಡು ಸೇವೆ ಮಾಡೋ ಅಂಥದ್ದು ಏನಿದೆ? ಅಯ್ಯೋ, ನಾವೇ ಬಾಗ್ಲು ಹಾಕೊಂಡಿದ್ವಾ? ಗಾಳಿಗಾದಾಗದೆ ಬಾಗ್ಲು ಹಾಕೊಂತಪ್ಪ, ಅದಕ್ಕೆ ನಾವೇನ್ ಮಾಡಕ್ಕಾಗುತ್ತೆ? ಅಲ್ಲ, ಗಂಡ ಹೆಂಡತಿ ಏಕಾಂತದಲ್ಲಿ ಇರ್ಬೇಕಾದ್ರೆ ಒಳಗ್ ಬರ್ತಿರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ಗೆಟ್ ಔಟ್. ನೀ ಚಂಪಾ, ನೀನು ನನಗೆ ಗೆಟ್ ಔಟ್ ಅಂತೀಯೇನೆ? ಅಗ್ರಿಮೆಂಟ್ ನೋಡ್ತಿರೋ ಇಲ್ಲ ಆಚೆ ಹೋಗ್ತಿರೋ? ನಿನಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಜಾರ್ಜಿ ಅವರೇ, ಫೋನ್ ಮಾಡಿದ್ರಲ್ಲ, ಏನ್ ಸಮಾಚಾರ? ಸರ್,
ನನ್ನ ಬೆಡ್ರೂಮಲ್ಲಿ ನನ್ನ ಹಬಿ ಜೊತೆ ಈ ಮನೆ ಕೆಲಸದೊಳು ಚಂಪಾ ಕುತ್ಕೊಂಡು ಲಲ್ಲೆ ಹೊಡಿತಿದ್ದಾಳೆ ಇದು ಸರಿನಾ ಸರ್? ನಿಮ್ ಬೆಡ್ರೂಮ್ ಅಲ್ಲಿ ನಿಮ್ ಗಂಡನ ಜೊತೆ ಬೇರೆಯವಳು ಹೇಗಮ್ಮ ಸಾಧ್ಯ? ನೀನ್ ದಬಾಯಿಸಿ ಕೇಳ್ಬೇಕಾಗಿತ್ತು. ಕೇಳ್ದೆ ಸರ್, ಆದ್ರೆ ಅವರಿಬ್ರು ನನ್ನ ಮಾತೇ ಕೇಳ್ತಾ ಇಲ್ಲ ಸರ್. ಡೂ ಒನ್ ಥಿಂಗ್, ಅವ್ರ ಮೇಲೆ ಟ್ರೆಸ್ಪಾಸ್ ಕೇಸ್ ಹಾಕಿ ಒಳಗಡೆ ಹಾಕ್ಬಿಡಿ ಸರ್. ಎಲ್ಲಿದೆ ರೂಮು? ಮೇಲೆ ಸರ್. ಬನ್ನಿ. ಇಲ್ಲೇನ್ ನಡೀತಾ ಇದೆ? ನೀವಾ? ನಮಸ್ಕಾರ ಸರ್. ಕಾಣಿಸ್ತಾ ಇಲ್ವಾ? ಪಾದ ಸೇವೆ ನಡೀತಾ ಇದೆ. ಅದೇ ಪಾದ ಸೇವೆ, ಯಾರು ಪಾದ ಸೇವೆನ ಯಾರು ಮಾಡ್ಬೇಕು ಅಂತ. ಅಲ್ಲ, ನಾವು ಕಟ್ಕೊಂಡ್ರೆ ಎಂಡ್ರು ನಿಮ್ಮ ಪಕ್ಕದಲ್ಲೇ ನಿಂತ್ಕೊಂಡವ್ರೆ. ಅವ್ರು ಏನಾದ್ರೂ ನಾನು ಪಾದ ಸೇವೆ ಮಾಡ್ತೀನಿ ಅಂದ್ರೆ ಇವಳು ನಾಚೆ ಕಳಿಸ್ತೀನಿ. ಅವ್ರು ಮಾಡ್ತಾರಂತ ಒಂದು ಮಾತು ಕೇಳಿ ನೋಡಿ ಸಾಹೇಬ್ರೆ. ಜಾಜಿ ಅವರೇ, ನಿಮ್ಮ ಯಜಮಾನ್ರು ಪಾದ ಸೇವೆನ ನೀವು ಮಾಡ್ತೀರಾ? ವಾಟ್? ನಾನು ಹಬಿ ಪಾದ ಸೇವೆ? ನೆವರ್. ಏನ್ ಮಾಡ್ತೀರಾ ಸಾಹೇಬ್ರೆ, ನೀವು ನಂಬ್ಕೊಂಬಂದು ಪಾರ್ಟಿನೇ ನಿಮಗೆ ಕೈ ಕೊಟ್ಬಿಡ್ತು. ಈಗೇನು ನನ್ನ ಪಾದ ಸೇವೆ ತಾವು ಮಾಡ್ತಿರೋ? ಏನ್ ಮಾತು ಅಂತ ಆಡ್ತಾ ಇದೀರಿ? ನಿಮ್ಮ ಬೆಡ್ರೂಮ್ ಅಲ್ಲಿ ಇವರು ಇರಬಾರ್ದು. ಏನ್ ಸರ್, ಜಗತ್ನಲ್ಲಿರೋ ಎಲ್ಲಾ ಬೆಡ್ರೂಮ್ ಚೆಕ್ ಮಾಡಿದವ್ರಂಗೆ ಮಾತಾಡ್ತಾ ಇದ್ದೀರಾ? ಇದನ್ನೆಲ್ಲ ಕೇಳಕ್ ನೀವ್ ಯಾರ್ ಸರ್? ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಅಮ್ಮ. ನನ್ನ ಏರಿಯಾದಲ್ಲಿ ಇಂಥದ್ದೆಲ್ಲ ನಡೀಬಾರ್ದು. ಈ ಅಗ್ರಿಮೆಂಟ್ ಸ್ವಲ್ಪ ಓದ್ ನೋಡಿ, ಎಲ್ಲ ನಿಮ್ಗೆ ಅರ್ಥ ಆಗುತ್ತೆ. ಪಂದ್ಯದಲ್ಲಿ ಸೋತಿರೋದಕ್ಕೆ ಅವ್ರ ಗಂಡಿನ 1 ತಿಂಗಳ ಮಟ್ಟಿಗೆ ನನಗ್ ಬಿಟ್ಕೊಟ್ಟಿದ್ದಾರೆ. ಇಂಥದ್ದೆಲ್ಲ ನಡೆಯುತ್ತಾ? ಏನು ಬೇಕಾದ್ರೂ ಮಾಡ್ಕೊಳ್ಳಿ. ನೀನು ಮತ್ತೆ ಏನ್ ಸರ್, ನೀವೊಬ್ರೇ ಬರ್ತಾ ಇದೀರಾ? ಅವ್ರಿಬ್ರನ್ನ ಅರೆಸ್ಟ್ ಮಾಡ್ಲಿಲ್ವಾ? ಏನಮ್ಮ, ನಿನ್ ಗಂಡನ 1 ತಿಂಗಳ ಮಟ್ಟಿಗೆ ನೀನೇ ಮಾಡ್ಕೊಂಬಿಟ್ಟಿದ್ಯಾ? ನಿನ್ ಮೇಲೆ ಕೇಸ್ ಹಾಕ್ಬೇಕಾಗುತ್ತೆ. ಸರ್, ಅವ್ರಿಬ್ರ ಮೇಲೆ ಆಕ್ಷನ್ ತಗೊಳ್ಳೋ ತರ ಏನು ಮಾಡಕ್ಕಾಗಲ್ವಾ? ಅಗ್ರಿಮೆಂಟ್ಗೆ ನೀನೇ ಸೈನ್ ಹಾಕಿ ಕೊಟ್ಬಿಟ್ಟಿದ್ಯಲ್ಲಮ್ಮ. ನೋಡಿಲಿ, ಕೇಸು ಗೀಸು ಅಂತ ಹೋದ್ರೆ ನೀನೇ ಒಳಗಡೆ ಹೊಂಟೋಗ್ಬಿಡ್ತೀಯ. ದಮ್ಮೆಯ ದತ್ತೆಯ ಅಂತ ಕಾಲು ಇಟ್ಕೊಂಡು ಅಗ್ರಿಮೆಂಟ್ ನ ಕ್ಯಾನ್ಸಲ್ ಮಾಡಿಸ್ಕೋ. ಇದೇ ಕೊನೆ. ಈ ಮನೆಯಿಂದ ಇನ್ನೊಂದ್ಸಲ ಏನಾರ ಫೋನ್ ಬಂದ್ರೆ ನಿಮ್ಮನ್ನೇ ಒಳಗಡೆ ಹಾಕ್ಬಿಡ್ತೀನಿ. ಎಂತ ಮನೆಗೆ ಬಂದ್ಬಿಟ್ಟಂಪ. ಓ ಮೈ ಗಾಡ್! ಅತ್ತೆ ಅತ್ತೆ ಏನಮ್ಮ? ಅತ್ತೆ, ಈ ಪ್ರಾಬ್ಲಮ್ನ ನೀವೇ ಸಾಲ್ವ್ ಮಾಡಬೇಕು. ಅಯ್ಯೋ, ನೀನಾಗಿ ನೀನು ಮಾಡ್ಕೊಂಡಿದ್ದಕ್ಕೆ ನಾನು ಏನು ಮಾಡೋಕ್ಕಾಗುತ್ತಮ್ಮ? ಲಕ್ಷಣವಾಗಿ ಗಂಡನ ಸೇವೆ ಮಾಡಿಕೊಂಡು ಒಂದು ಮುದ್ದಾದ ಮಗುನ ಹೆತ್ಕೊಂಡು ಆಡಿಸ್ಕೊಂಡಿರು ಅಂತ ಹೇಳ್ತೀನಿ. ನೀನು ಎಲ್ಲಿ ನನ್ನ ಮಾತು ಕೇಳ್ತೀಯ? ಸಮಾಜ ಸೇವೆ, ಆ ಸೇವೆ, ಈ ಸೇವೆ ಅಂತ ಬರೀ ಮೋಲಿ ಕ್ಲೀನ್ ಮಾಡೋದ್ರಲ್ಲೇ ಕಾಲ ಕಳೀತಾ ಇದೆಯಾ? ಆ ಚಂಪಾ ಬಿಡ್ತಾಳ? ಸಮಯ ನೋಡಿದ್ಲು, ಸಂಚು ಹೂಡಿದ್ಲು. ಇದಕ್ಕೆ ನಾನು ಏನೂ ಮಾಡೋಕ್ಕಾಗಲ್ಲಮ್ಮ. ಒಟ್ಟಿನಲ್ಲಿ ಈ ಕಡೆಯಿಂದನೂ ಆ ಕಡೆಯಿಂದನೂ ಒಂದು ಮುದ್ದಾದ ಮೊಮ್ಮಗನ ಹೆತ್ಕೊಟ್ಬಿಟ್ರೆ ಆಟ ಆಡಿಸ್ಕೊಂಡು ಕೂತಿರ್ತೀನಿ ಅಷ್ಟೇ. ಯಾವಾಗ ನೋಡಿದ್ರು ಹೀಗೆ ಬಿಟ್ಕೊಂಡಿರ್ತೀರಲ್ಲಪ್ಪ, ಸ್ವಲ್ಪ ಹೇಳೋದಕ್ಕೆ ಪ್ರಯತ್ನ ಪಡಿ. ಎಷ್ಟು ಪ್ರಯತ್ನ ಪಟ್ರು ಅಷ್ಟೇ ಕಣಮ್ಮ. ಇನ್ನು 2 ತಿಂಗಳ ಕಾಲ ಹೀಗೇನೆ. ಬೇಡ ಬೇಡ ಅಂದ್ರು ಆ ಪಟ್ಟಣದಲ್ಲಿದ್ದ ಅಷ್ಟು ಪುಡಿನ ಹಾಕಿಸ್ಬಿಟ್ಟ. ನೋಡೀಗ ಆ ಪುಡಿಯಿಂದ ನಾವೇ ಪುಡಿ ಆಗ್ಬಿಟ್ಟಿದ್ದೀವಿ. ಅಭಿ, ನೀವು ಚಂಪನ್ ಜೊತೆ ನನ್ನ ಬೆಡ್ರೂಮ್ ಅಲ್ಲಿ ಇರೋದು, ಅವ್ರ ಜೊತೆ ಗುಸು ಗುಸು ಅಂತ ಟಾಕ್ ಮಾಡೋದು ನನಗೆ ಒಂಚೂರು ಇಷ್ಟ ಆಗ್ತಾ ಇಲ್ಲ. ನಮಗ್ ತಾನೇ ಇಷ್ಟ ಇದೆಯೇನ್ರಿ? ನಾನು ಮನೇಲಿ ಇಲ್ದೇ ಇರೋ ಸಂದರ್ಭದಲ್ಲಿ ಅದು ಯಾವ್ದೋ ಸುಡ್ಗಾಡು ಅಗ್ರಿಮೆಂಟ್ ಅಂತ ಮಾಡ್ಕೊಂಡು ಕಟ್ಕೊಂಡಿರೋ ಗಂಡನ ಕಂಡವ್ರ ಬೆಡ್ರೂಮ್ ಪಾಲ್ ಮಾಡಾಕ್ಬಿಟ್ರಲ್ಲ ರೀ. ಚಂಪಾ ಬೆಡ್ಡಿಂಗ್ ಕಟ್ಟಿದ್ಲು ಅಂತ ನಾನು ಕಟ್ಟಿದೆ, ಆದ್ರೆ ಅವಳು ಈ ರೀತಿ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅದೇನೋ ಏನ್ ಸುಡ್ಗಾಡಪ್ಪ, ನೀವು ಮಾಡ್ಕೊಂಡು ಒಪ್ಪಂದಗಳು, ನೀವು ಮಾಡ್ಕೊಂಡು ಒಡಂಬಡಿಕೆಗಳು, ಇವಕ್ಕೆಲ್ಲ ನಾವು ತಲೆ ಕೊಡ್ಬೇಕಾಗಿ ಬಂದಿದೆ. ನಮ್ಮ ಗಂಡಗಲಿ ವಂಶದ ಮಾನ ಮರ್ಯಾದೆನೇ ಯಾಕೆ ಕೊಟ್ಟೋಗ್ಬಿಡ್ತಲ್ಲ ರೀ. ಹಂಗಾಗಿ ನಾನು ಇನ್ನ ಬರ್ತೀನಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅಲ್ಲ, ಮನೇಲಿ ಇದ್ರೆ ತಾನೇ ತೊಂದ್ರೆ, ಅದಕ್ಕೆ 1 ತಿಂಗಳು ಎಲ್ಲ ಹಾಳಾಗೋಗ್ಬಿಡ್ತೀನಿ ಕಣ್ರಿ. ಹೌದಾ? ಹೋಗಿ ಹೋಗಿ ಹೋಗಿ. ಏನೇ ಯಜಮಾನ್ರೆ, ಬಾ. ನಿಮ್ದೊಂದು 5 ಜೊತೆ ಬಟ್ಟೆ, ನಂದೊಂದು 5 ಜೊತೆ ಬಟ್ಟೆ ಸಾಕಾಗುತ್ತಲ್ವಾ? ಏನ್ ನಾವಿಬ್ರು ಅಲ್ಲಿ ಏನ್ ಬಟ್ಟೆ ವ್ಯಾಪಾರ ಮಾಡ್ತೀವೇನೆ? ಸಾಕಾಗುತ್ತೆ, ಬಾ. ಅತ್ತೆ, ಅತ್ತೆ ಒಂದ್ ನಿಮಿಷ ಬನ್ನಿ. ಏನಮ್ಮ? ನಾವಿಬ್ರು ಹೋಗ್ ಬರ್ತೀವಿ, ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ. ಅಲ್ಲ, ಎಕ್ಸ್ಕ್ಯೂಸ್ ಮೀ, ನೀವಿಬ್ರು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಒಂದೇ ಸಮಯ ಟ್ರಿಪ್ ಹೋಗೋಣ ಅಂತ ತಲೆ ತಿಂತಾ ಇದ್ಲು. ಇಷ್ಟಕ್ಕೂ ನಾವು ಮನೇಲಿ ಇದ್ರೆ ನಿಮಗೂ ತೊಂದ್ರೆ, ಪೊಲೀಸರು ಅದು ಇದು ಯಾಕೆ ಬೇಕ್ರಿ? ಅದಕ್ಕೆ ನಾವಿಬ್ರು ಹಾಳಾಗೋಗ್ಬಿಡ್ತೀವಿ, ನೀವು ನೆಮ್ಮದಿಯಾಗಿರಿ. ಏನು ಯಜಮಾನ್ರೆ, ಅವ್ರ ಹತ್ರ ಏನ್ ಮಾತು? ಬನ್ನಿ ಹೋಗೋಣ. ಅಭಿ, ಅಭಿ ಪ್ಲೀಸ್. ಮಸ್ತ್ ಬಿಟ್ಟ ಕಣ್ರಿ. ತಗೊಳ್ಳಿ, ಮನೆ ಖರ್ಚಿಗೆ ಕಳಿ. ಏನಮ್ಮ ಮತ್ತು ಭಾಗ್ಯ? ಜಾಜತ್ಗೆ ಸ್ವಲ್ಪ ಬನ್ನಿ ಇಲ್ಲೇ. ವಾಟ್? ಜಾಜಿಯವ್ರೆ, ಪಾಂಡ್ರಂಗನ ಕೆಲಸದವಳು ಆರಿಸ್ಕೊಂಡು ಹೋಗ್ಬಿಟ್ಟಿದ್ದಾಳೆ ಅಂತ ಈ ಕೂಡಲೇ ಪೊಲೀಸವ್ರಿಗೆ ಫೋನ್ ಮಾಡಿ. ತಗೊಳ್ಳಿ ಜಜ್ಜತ್ಗೆ ಫೋನ್ ಮಾಡಿ. ಹಲೋ ಇನ್ಸ್ಪೆಕ್ಟ್ರೆ, ನಮಸ್ಕಾರ. ದಿಸ್ ಇಸ್ ಜಾಜಿ ಜಂಬಲ್ದಿನಿ. ಇಷ್ಟ ಆಗಿದೆ, ನೀವು ಇಮಿಡಿಯೇಟ್ ಆಗಿ ನಮ್ಮ ಮನೆಗೆ ಬನ್ನಿ. ಅಲ್ಲಮ್ಮ, ಬೆಟ್ಟಿಂಗ್ ಅಲ್ಲಿ ಗಂಡನ್ನ ಸೋತಿದೀಯಾ? ಅಗ್ರಿಮೆಂಟ್ ಪ್ರಕಾರ ಅವ್ರು ಹೋಗಿದ್ದಾರೆ. ಇದ್ರಲ್ಲಿ ನಿಂದೇನ್ ತಕರಾರು? ಸರಿ, ಗಂಡನ ಎಷ್ಟು ದಿವಸಕ್ಕೆ ಅಂತ ಮಾರಿದೀಯಾ? ಮಾರಿಲ್ಲ. ಅಗ್ರಿಮೆಂಟ್ ಅಲ್ಲಿ ಇರೋದು ಹೇಳಮ್ಮ. 1 ಮಂತ್. ಎಷ್ಟು ರೂಪಾಯಿಗೆ ಮಾರದೆ? ದುಡ್ಡು ಗಿಡ್ಡಿಗೆಲ್ಲ ಮಾರಿಲ್ಲ, ಸುಮ್ಮನೆ ಮಾರ್ಬಿಟ್ಟೆ. ಅಲ್ಲಮ್ಮ,
ಕ್ರಿಕೆಟ್ ಅಲ್ಲಿ ಬೆಟ್ಟಿಂಗ್ ಕಟ್ಟೋರ್ ಕತೆ ಏನಾಯ್ತು ಗೊತ್ತಲ್ಲ? ಸೇಪ ಕಳ್ಕೊಂಡು ಚಾಪೆ ಹಾಸ್ಕೊಂಡು ಜೈಲಲ್ಲಿ ಮನಗವ್ರೆ. ಅಂಥದ್ರಲ್ಲಿ ಸ್ವಂತ ಗಂಡನ ಮಾರಿದೆಯಲ್ಲ. ಈ ವಿಷಯ 4 ಜನಕ್ಕೆ ಗೊತ್ತಾದ್ರೆ ಈ ಗಂಡುಗಲಿ ವಂಶದ ಕತೆ ಏನಾಗಬೇಕು? ಇನ್ಸ್ಪೆಕ್ಟ್ರೆ, ಇವಳ ಮಾತು ಏನ್ ಕೇಳ್ತಿಲ್ಲ. ನಿಮ್ಮ ಪಾಡು ನೀವು ಹೋಗಿ. ನೆನ್ನೆನೆ ಹೇಳಿದೀನಿ ನಿಮ್ಗೆ, ಈ ಮನೆಯಿಂದ ಇನ್ನೊಂದು ಕಂಪ್ಲೇಂಟ್ ಬಂದ್ರೆ ನಿಮ್ಮನ್ನ ತಗೊಂಡೋಗಿ ಜೈಲ್ಗೆ ಹಾಕ್ತೀನಿ ಅಂತ. ಇನ್ನೊಂದು ರಿಟರ್ನ್ ಕಂಪ್ಲೇಂಟ್ ಕೊಡಿಯಮ್ಮ, ತಗೊಂಡೋಗಿ ಇವ್ರನ್ನ ಒಳಗಡೆ ಹಾಕ್ತೀನಿ. ಅಲ್ಲ, ಎಕ್ಸ್ಕ್ಯೂಸ್ ಮಿ, ಕಂಪ್ಲೇಂಟ್ ಕೊಟ್ಟಳೆ ನಾನು, ನನ್ನನ್ನು ಒಳಗಡೆ ಹಾಕ್ತೀರಾ? ಮತ್ತಿನ್ನೇನಮ್ಮ, ಗಂಡನ್ ಮಾರಿದ್ ಯಾರು? ನೀನಾ ಅವಳ? ಪಾಂಡುರಂಗ ಯಾರ ಗಂಡ? ಹಲೋ, ಇನ್ಸ್ಪೆಕ್ಟರ್ ನಾಗರಾಜ್ ಹಿಯರ್. ಏನು ಗಂಡ ಹೆಂಡತಿ ಜಗಳನ? ಬತ್ತೀನಿ ತಡ್ರಿ. ಪ್ರಪಂಚದಲ್ಲಿ ಬರೀ ಇದೀ ಆಗೋಯ್ತು. ಬತ್ತೀನಮ್ಮ. ಹಾ, ಅಲ್ಲೇ ಚಮಲಿ ಅಲ್ಲಿ ವಾತಾವರಣಕ್ಕೂ ಇಲ್ಲಿ ವಾತಾವರಣಕ್ಕೂ ಎಷ್ಟೊಂದು ಅಜಗಜ ಅಂತ. ಅಬ್ಬಿ, 15 ಡೇಸ್ ಇವಳ ಜೊತೆ ಟ್ರಿಪ್ ಹೋಗಿ ಬಂದಿದ್ದೀರಲ್ಲ, ನಿಮಗೆ ಸ್ವಲ್ಪನಾದ್ರೂ ಶೇಮ್ ಆಗಲ್ಲ? ಇದೆ ನನಗೆ ಆಗಲ್ಲ ಅನ್ನೋದು. ನನ್ನ ಪಡಿ ನಾನು ಸುಮ್ಮನೆ ಇದ್ದೆ ಕಣ್ರಿ. ಅದ್ಯಾವುದೋ ಸುಡುಗಾಡು ಅಗ್ರಿಮೆಂಟ್ ಅಂತ ಮಾಡ್ಕೊಂಡ್ರೆ ನನ್ನನ್ನು ಬಲಿಪುಷ ಮಾಡಿಟ್ರೆ ಇವಳು ತಲೆ ಮೇಲೆ ಹೊಡ್ಬಿಡ್ಬೇಕು ಇವಳಿಗೆ. ಯಜಮಾನ್ರೆ, ತಿಂಗಳು ತುಂಬವರೆಗೂ ಹೋಗೋದೇ ಬೇಡ ಅಂತ ಕೂತಿದ್ದೆ. ಸುಮ್ಮನೆ ಇರ್ರಿ, ಅಗ್ರಿಮೆಂಟಿಗೆ ಮನೆಗೆ ಕಾಡಿ ಬೇಡಿ ನೈಸ್ ಮಾಡಿ ಪುಸಲಾಯಿಸಿ ನೈಸ್ ರೋಡಲ್ಲಿ ಒಂದು ಕೋಳಿ ಗಾಡಿ ಬರ್ತಾ ಇತ್ತು ಕಣ್ರಿ. ಕೈ ಅಡ್ಡ ಹಾಕ್ಬಿಟ್ಟು ಅದರಲ್ಲಿ ಇವಳು ತುಂಬಿಸ್ಕೊಂಡು ಬಂದಿದ್ದಾಯ್ತು. ಏನು ಯಜಮಾನ್ರೆ, ಈ ಅಗ್ರಿಮೆಂಟ್ ಪ್ರಕಾರ ಇನ್ನು 10-12 ದಿನ ನೀನ್ ನನ್ನ ಗಂಡ ಆಗಿರ್ಬೇಕು. ನೀನು ಹೆಂಗಂತ ಹೆಂಗ್ ಕಣೆ, ನಾನು ಹೆಂಗೆ ಅಂತ 15 ದಿವಸದಲ್ಲಿ ನಿಂಗೆ ಗೊತ್ತಾಗಿರ್ಬೇಕಲ್ವಾ? ಅಷ್ಟು ಇದಕ್ಕೆ ನಾನು ಒಪ್ಪಲ್ಲ. ಆಗಿದ್ದಾಗೋಯ್ತು, ಈ ಅಗ್ರಿಮೆಂಟ್ ನ ಕ್ಯಾನ್ಸಲ್ ಮಾಡ್ಬಿಡಿ. ಆಗ್ಬಿಡುತ್ತೆ. ಬೇಕಾದ್ರೆ ಅವಳ ಜೊತೆ ರಾಜಿ ಆಗ್ಬಿಡಿ. ಏನ್ ಮಾಡ್ಬೇಕು? ಒಂದು 50,000 ತಂದು ಕೊಡ್ರಿ, ಅಗ್ರಿಮೆಂಟ್ ಹಂಗಾಗಿ ಅರ್ಧ ಹಾಕ್ಸ್ಬಿಡ್ತೀನಿ. ಸರಿ, 1 ನಿಮಿಷ ಬಂದೆ. 5 ನಿಮಿಷ ಟೈಮ್ ತಗೊಳ್ಳಿ. ರೇ ಮಗನೇ, ಈ 15 ದಿವಸ ಎಲ್ಲೆಲ್ಲಿದ್ಲು? ರಂಗಮ್ಮ ಕಳ್ಳಿ ಜಾಣರ ಜಾಣೆ. ಮೊದಲು 50,000 ಕೈಗೆ ಬರಲಿ, ಇರೋ ವಿಚಾರ ಆಮೇಲೆ ಹಂಗಂಗೆ ಕಲ್ತ್ಬಿಡ್ತೀನಿ. ಮೊದಲು ಅಗ್ರಿಮೆಂಟ್ ಕೊಡಿ, ಆಮೇಲೆ ಮನೆ ಕೊಡ್ತೀನಿ. ನಾವು ಬೇಕಾದಷ್ಟು ಸಿನಿಮಾಗಳನ್ನ ಈ ಕ್ಷಣ ಮಾಡ್ತೀವಿ. ಅದ್ರ ಪ್ರಕಾರನೇ ನಡೀಲಿ. ನೀವು ಆ ಕೈಯಿಂದ 50,000 ರೂಪಾಯಿ ಕೊಡಿ, ಇವಳು ಈ ಕೈಯಿಂದ ಅಗ್ರಿಮೆಂಟ್ ಕೊಡ್ತಾಳೆ. ಮಧ್ಯದಲ್ಲಿ ನಾವೇ ನಿಂತ್ಕೊಂಡು ಅರ್ಧ ಹಾಕ್ಬಿಡ್ತೀವಿ. ಸರಿ, ತಗೊಳ್ಳಿ. ಅಮ್ಮ ಲಕ್ಷ್ಮಮ್ಮ, ಕೊಡಿ ಅಗ್ರಿಮೆಂಟು. ಈಗ ಹೇಳು, ಈ 15 ದಿನ ಎಲ್ಲಿದ್ಲಿ ಅಂತ? ರಂಗಮ್ಮ, ನನ್ನ ಪಾಡಿಗೆ ನಾನು ಹೈದರಾಬಾದ್ನಲ್ಲಿದ್ದೆ, ಇವಳು ಪಾಡಿಗೆ ಇವಳು ಹಳ್ಳಿನಲ್ಲಿದ್ದು. ಮತ್ತೆ 50,000 ರೂಪಾಯಿ ಯಾಕ್ರಿ ಕಿತ್ಕೊಂಡ್ರಿ? ಅದು ಮಾನ್ಯ ಸಮಾಜ ಸೇವಕಿ ಜಾತಿ ಚಂಪಲ್ದಿನಿ ಅವರೇ, ತಾವು ಕಳೆದ ತಿಂಗಳು ನಾವು ಚಡ್ಡಿ ಜೇಬ್ನಲ್ಲಿ ಇಟ್ಟಿದ್ದ 50,000 ರೂಪಾಯಿನ ಎಗರಿಸ್ಬಿಟ್ಟಿದ್ರಲ್ವಾ? ಹೇಗಾದ್ರೂ ಮಾಡಿ 50,000 ರೂಪಾಯಿ ವಸೂಲಿ ಮಾಡಬೇಕು ಅಂತ ನಾವೇ ಈ ಅಗ್ರಿಮೆಂಟ್ ನಾಟಕನ ಮಾಡಿಸಿದ್ದು.